ಅಧಿಕಾರದ ಆಸೆಯಿಂದ ತನ್ನ ಚಿಕ್ಕಪ್ಪನ ಮಗಳನ್ನೇ ಮದುವೆಯಾಗಿ ಅಳಿಯನಾಗ್ತಾನೆ. ಪ್ರಪಂಚದ ಇತಿಹಾಸದಲ್ಲಿ ಅತಿ ಭಯಾನಕ ದಾಳಿಗಳನ್ನು ಮಾಡೋದ್ರಲ್ಲಿ ಹೆಸರುವಾಸಿಯಾಗಿದ್ದ ಮಂಗೋಲಿಯನ್ನರ ಹಲವು ದಾಳಿಗಳನ್ನು ಹಿಮ್ಮೆಟ್ಟಿಸ್ತಾನೆ. ಸುಂದರ ರಾಣಿಯನ್ನ ನೋಡಿ ಆಕೆಯ ಸೌಂದರ್ಯಕ್ಕೆ ಮರುಳಾಗಿ ಆಕೆಯನ್ನ ದಕ್ಕಿಸ್ಕೊಳ್ಳೇಬೇಕು ಅಂತ ಯುದ್ಧವನ್ನ ಮಾಡ್ತಾನೆ. ಕೆಲ ಇತಿಹಾಸಕಾರರು ಇವನೊಬ್ಬ ಕ್ರೂರಿ ಅಂತ ಹೇಳಿದ್ರೆ, ಇನ್ನು ಕೆಲವರು ಇವನೊಬ್ಬ ಬಲಿಷ್ಠ ಹಾಗೂ ಸಮರ್ಥ ಆಡಳಿತಗಾರ ಅಂತ ಹೇಳ್ತಾರೆ. ಅಷ್ಟಕ್ಕೂ ಯಾರು ಈ ರಾಜ? ಮಂಗೋಲಿಯನ್ನರ ದಾಳಿಗಳನ್ನ ತಡೆಯುವಷ್ಟು ಶಕ್ತಿ ಇವನಲ್ಲಿತ್ತ? ಇವನು ದಕ್ಕಿಸ್ಕೊಳ್ಳೇಬೇಕು ಅಂತ ಹೊರಟಿದ್ದ ಆ ಸುಂದರಿ ಯಾರು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹೌದು ಫ್ರೆಂಡ್ಸ್, ಅಲಾವುದ್ದೀನ್ ಖಿಲ್ಜಿ 1296ರಿಂದ 1316ರವರೆಗೆ ದೆಹಲಿ ಸುಲ್ತಾನನಾಗಿ ಆಳ್ವಿಕೆಯನ್ನ ನಡೆಸ್ತಾನೆ. ಖಿಲ್ಜಿ ಸುಲ್ತಾನ್ ವಂಶದ ಪ್ರಮುಖ ಆಡಳಿತಗಾರ. ಅಲಾವುದ್ದೀನ್ ಖಿಲ್ಜಿ 1266 ಅಥವಾ 67ರಲ್ಲಿ ಜನಿಸಿರಬಹುದು ಅಂತ ಇತಿಹಾಸಕಾರರು ಹೇಳ್ತಾರೆ. ಇವನ ಚಿಕ್ಕಪ್ಪ ಖಿಲ್ಜಿ ರಾಜವಂಶದ ಸ್ಥಾಪಕ ಆಗಿದ್ದ ಜಲಾಲುದ್ದೀನ್ ಖಿಲ್ಜಿಯ ಮಗಳನ್ನ ಮದುವೆಯಾಗಿ ಅಳಿಯ ಆಗ್ತಾನೆ. ಹೌದು ಫ್ರೆಂಡ್ಸ್, ಇವನ ಚಿಕ್ಕಪ್ಪ ಖಿಲ್ಜಿ ರಾಜವಂಶದ ಸ್ಥಾಪಕ ಆಗಿದ್ದ ಜಲಾಲುದ್ದೀನ್ ಖಿಲ್ಜಿಯ ಮಗಳಾದ ಮಲ್ಲಿಕಾ ಎ ಜಹಾನ್ಳನ್ನ ಮದುವೆಯಾಗಿ ಜಲಾಲುದ್ದೀನ್ ಖಿಲ್ಜಿಗೆ ಅಳಿಯ ಆಗ್ತಾನೆ. ಇವನು ಆಕೆಯನ್ನ ಯಾಕೆ ಮದುವೆ ಆದ ಅನ್ನೋದಕ್ಕೆ ಇತಿಹಾಸಕಾರರು ಸಾಕಷ್ಟು ಕಾರಣಗಳನ್ನ ಕೊಡ್ತಾರೆ. ಅದರಲ್ಲಿ ಅಧಿಕಾರಕ್ಕೇರುವ ದಾರಿಯೂ ಕೂಡ ಸುಲಭವಾಗುತ್ತೆ ಅನ್ನೋ ಕಾರಣವೂ ಕೂಡ ಒಂದು. ಇವನು ಅಂದುಕೊಂಡ ಹಾಗೆ ಜಲಾಲುದ್ದೀನ್ ಖಿಲ್ಜಿ ಅಲಾವುದ್ದೀನ್ ಖಿಲ್ಜಿಗೆ ತನ್ನ ಸಾಮ್ರಾಜ್ಯದಲ್ಲಿ ಒಂದು ಉತ್ತಮ ಸ್ಥಾನವನ್ನೇ ಕೊಡ್ತಾನೆ. ಆ ಅಧಿಕಾರವನ್ನ ಬಳಸಿಕೊಂಡು ಅಲಾವುದ್ದೀನ್ ಖಿಲ್ಜಿ ತನ್ನ ಸೈನ್ಯವನ್ನ ಬಲಪಡಿಸಿಕೊಳ್ತಾ ಹೋಗ್ತಾನೆ. ಕೊನೆಗೆ 1296ರಲ್ಲಿ ತನ್ನ ಚಿಕ್ಕಪ್ಪ ಅಥವಾ ಮಾವ ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಂದು ದೆಹಲಿ ಸುಲ್ತಾನನಾಗ್ತಾನೆ. ಅಲಾವುದ್ದೀನ್ ಖಿಲ್ಜಿಯು ತನ್ನ ಅಧಿಕಾರದ ಆಸೆಯನ್ನ ಈಡೇರಿಸಿಕೊಳ್ಳಲು ಷಡ್ಯಂತ್ರವನ್ನ ರೂಪಿಸಿ ಜಲಾಲುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ದಂಡಯಾತ್ರೆಯನ್ನ ಮುಗಿಸಿ ವಾಪಸ್ ಬರ್ತಾ ಇರಬೇಕಾದ್ರೆ ಆತನನ್ನ ಭೇಟಿಯಾಗಬೇಕು ಅಂತ ಹೇಳಿ ಅವನ ಬಳಿಗೆ ಹೋಗ್ತಾನೆ. ಅದೇ ಸಮಯವನ್ನ ಬಳಸಿಕೊಂಡು ಅಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಂದು ಹಾಕ್ತಾನೆ. ಅಲಾವುದ್ದೀನ್ ಖಿಲ್ಜಿಯು ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಂದ ನಂತರ ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಒಂದು ಮಹತ್ವದ ಬದಲಾವಣೆಯಾಗುತ್ತೆ. ತನ್ನ ಮಾವನನ್ನು ಕೊಂದ ನಂತರ ಅಲಾವುದ್ದೀನ್ ಖಿಲ್ಜಿಯು 1296ರಲ್ಲಿ ದೆಹಲಿ ಸುಲ್ತಾನನಾಗ್ತಾನೆ. ಅಲಾವುದ್ದೀನ್ ಖಿಲ್ಜಿಯು ಅಧಿಕಾರವನ್ನ ಕೈಗೆತ್ತಿಕೊಳ್ತಾ ಇದ್ದ ಹಾಗೆ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ಹಲವು ಕ್ರಮಗಳನ್ನ ಕೈಗೊಳ್ತಾನೆ. ಸಾಮ್ರಾಜ್ಯದ ಒಳಗಿನ ಬಂಡಾಯಗಳನ್ನ, ರಾಜಕೀಯ ಅಸ್ಥಿರತೆಯನ್ನು ನಿರ್ವಹಿಸಲು ಹಾಗೆ ತನ್ನ ವಿರೋಧಿಗಳನ್ನ ಮಟ್ಟ ಹಾಕಲು ಕಠಿಣ ಕ್ರಮಗಳನ್ನ ಕೈಗೊಳ್ತಾನೆ. ಅಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆಯಲ್ಲಿ ದೆಹಲಿ ಸುಲ್ತಾನರ ಸಾಮ್ರಾಜ್ಯವು ವಿಸ್ತರಿಸುತ್ತಲೇ ಹೋಗುತ್ತೆ. ಗುಜರಾತ್, ರಣತಂಬೋರ್, ಚಿತ್ತೋರ್ ಮತ್ತು ದಕ್ಷಿಣ ಭಾರತದ ಹಲವು ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ. ಅಲಾವುದ್ದೀನ್ ಖಿಲ್ಜಿಯು ತನ್ನ ಸಾಮ್ರಾಜ್ಯದ ಆಡಳಿತವನ್ನ ಸುಧಾರಿಸಲು ಹಲವು ಕ್ರಮಗಳನ್ನ ಕೈಗೊಳ್ತಾನೆ. ಮಾರುಕಟ್ಟೆಯನ್ನ ಕಂಟ್ರೋಲ್ ಮಾಡೋದು, ಟ್ಯಾಕ್ಸ್ನಲ್ಲಿ ಸುಧಾರಣೆಗಳನ್ನ ತರೋದು, ತನ್ನ ಸೈನ್ಯವನ್ನ ಬಲಪಡಿಸೋದ್ರಲ್ಲಿ ಹೆಚ್ಚು ಗಮನವನ್ನ ಹರಿಸ್ತಾನೆ. ಇನ್ನು ಅಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆಯಲ್ಲಿ ಮಂಗೋಲರ ದಾಳಿಗಳು ಹೆಚ್ಚಾಗುತ್ತವೆ. ಆದರೆ ಅಲಾವುದ್ದೀನ್ ಖಿಲ್ಜಿಯು ಸಮರ್ಥವಾಗಿ ಮಂಗೋಲರ ದಾಳಿಗಳನ್ನು ಕೂಡ ಹಿಮ್ಮೆಟ್ಟಿಸ್ತಾನೆ. ಹೌದು ಫ್ರೆಂಡ್ಸ್, ಅಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆಯಲ್ಲಿ ಮಂಗೋಲರು ಭಾರತದ ಮೇಲೆ ಹಲವು ಬಾರಿ ದಾಳಿಗಳನ್ನು ಮಾಡ್ತಾರೆ. ಈ ದಾಳಿಗಳು ದೆಹಲಿ ಸುಲ್ತಾನರ ಸಾಮ್ರಾಜ್ಯಕ್ಕೆ ದೊಡ್ಡ ಬೆದರಿಕೆಯಾಗಿತ್ತು. ಯಾಕಂದ್ರೆ ಅಷ್ಟು ರಣ ಭಯಂಕರವಾಗಿ ಮಂಗೋಲಿಯನ್ನರು ದಾಳಿಗಳನ್ನು ಮಾಡ್ತಾ ಇದ್ರು. ಅಲಾವುದ್ದೀನ್ ಖಿಲ್ಜಿಯು ಒಬ್ಬ ಬಲಿಷ್ಠ ಸೇನಾ ನಾಯಕನಾಗಿದ್ದ. ಅವನು ಮಂಗೋಲರ ದಾಳಿಗಳನ್ನು ಹಿಮ್ಮೆಟ್ಟಿಸಲು ಸಮರ್ಥನಾಗಿದ್ದ. ಅಲಾವುದ್ದೀನ್ ಖಿಲ್ಜಿಯು ಮಂಗೋಲರ ವಿರುದ್ಧ ಹಲವು ಯುದ್ಧಗಳನ್ನು ಮಾಡ್ತಾನೆ. ಪ್ರತಿ ಯುದ್ಧದಲ್ಲೂ ಗೆಲ್ತಾನೆ. ಮಂಗೋಲರ ದಾಳಿಗಳ ತಡೆಯಲು ಗಡಿಯಲ್ಲಿ ಕೋಟೆಗಳನ್ನು ನಿರ್ಮಿಸ್ತಾನೆ, ಸೇನೆಗಳನ್ನ ಬಲಪಡಿಸ್ತಾ ಹೋಗ್ತಾನೆ. ಹೀಗಾಗಿ ಅಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆಯಲ್ಲಿ ಮಂಗೋಲರು ಭಾರತದೊಳಗೆ ನುಗ್ಗಲು ಸಾಧ್ಯವಾಗಲಿಲ್ಲ. 1296ರಿಂದ ಅಂದ್ರೆ ಅಲಾವುದ್ದೀನ್ ಖಿಲ್ಜಿ ಅಧಿಕಾರವನ್ನ ಕೈಗೆತ್ತಿಕೊಂಡಾಗಿನಿಂದಲೂ 1305ರವರೆಗೆ ಅನೇಕ ಸಾರಿ ದಂಡೆತ್ತಿ ಬಂದ ಮಂಗೋಲಿಯನ್ನರನ್ನ ಹೊಡೆದು ಓಡಿಸಿದ್ದ. ಅಲಾವುದ್ದೀನ್ ಖಿಲ್ಜಿಯು ಮಂಗೋಲಿಯನ್ನರ ದಾಳಿಗಳನ್ನ ಯಶಸ್ವಿಯಾಗಿ ತಡಿತಾ ಇದ್ದ. ಇದರಿಂದ ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಉಳಿಯುತ್ತೆ. ಇನ್ನು ಇವನ ಸೇನಾಪತಿ ಮಲ್ಲಿಕಾಪುರ್ ದಕ್ಷಿಣ ಭಾರತದವರೆಗೂ ದಂಡಯಾತ್ರೆಗಳನ್ನ ನಡೆಸಿದ್ದ. ದೇವಗಿರಿ, ವರಂಗಲ್ ಮತ್ತು ಮದುರೈಗಳನ್ನ ವಶಪಡಿಸಿಕೊಳ್ತಾನೆ. ಆದರೆ ಇತಿಹಾಸದಲ್ಲಿ ಅಲಾವುದ್ದೀನ್ ಖಿಲ್ಜಿ ಅಂದ್ರೆ ಎಲ್ಲರಿಗೂ ನೆನಪಾಗೋದೆ ರಾಣಿ ಪದ್ಮಾವತಿ.
ಚಿತ್ತೋರ್ನ ರಾಜ ರತನ್ ಸಿಂಗ್ನ ಆಸ್ಥಾನದಲ್ಲಿದ್ದ ರಾಘವ್ ಚೇತನ್ ಎಂಬ ಮಾಂತ್ರಿಕನಿಂದ ರಾಣಿ ಪದ್ಮಾವತಿಯ ಸೌಂದರ್ಯದ ಬಗ್ಗೆ ಖಿಲ್ಜಿಗೆ ತಿಳಿಯುತ್ತೆ. ರಾಜ ರತನ್ ಸಿಂಗ್ನಿಂದ ಬಹಿಷ್ಕೃತನಾದ ರಾಘವ್ ಚೇತನ್ ಸೇಡಿನ ಭಾವದಿಂದ ದೆಹಲಿಗೆ ಹೋಗಿ ಅಲ್ಲಾವುದ್ದೀನ್ ಖಿಲ್ಜಿಗೆ ರಾಣಿ ಪದ್ಮಾವತಿಯ ಸೌಂದರ್ಯದ ಬಗ್ಗೆ ಹೇಳ್ತಾನೆ. ಮತ್ತೊಂದು ಮೂಲದ ಪ್ರಕಾರ ರಾಣಿ ಪದ್ಮಾವತಿಯ ಸೌಂದರ್ಯದ ಬಗ್ಗೆ ಆಗಿನ ಕಾಲದಲ್ಲಿ ಎಲ್ಲೆಡೆಯೂ ಚರ್ಚೆ ನಡೀತಿತ್ತು. ಜನರು ಆಕೆಯ ರೂಪ ಲಾವಣ್ಯದ ಬಗ್ಗೆ ಮಾತನಾಡ್ತಿದ್ರು. ಈ ವಿಷಯ ಖಿಲ್ಜಿಯ ಕಿವಿಗೂ ಬಿದ್ದಿರಬಹುದು ಎಂದು ಹೇಳಲಾಗುತ್ತೆ. ರಾಣಿ ಪದ್ಮಾವತಿಯ ಸೌಂದರ್ಯದ ಬಗ್ಗೆ ಕೇಳಿ ಮೂಕ ವಿಸ್ಮಿತನಾದ ಅಲ್ಲಾವುದ್ದೀನ್ ಖಿಲ್ಜಿ ಸಾಮಾನ್ಯ ಭೇಟಿಯಂತೆ ಚಿತ್ತೋರ್ ಕೋಟೆಗೆ ಭೇಟಿ ಕೊಡ್ತಾನೆ. ರಾಜ ರತನ್ ಸಿಂಗ್ ಬಳಿ ನಿಮ್ಮ ಪತ್ನಿಯನ್ನ ನೋಡಬಹುದೇ ಎಂದು ಕೇಳ್ತಾನೆ. ಆದರೆ ರಾಣಿ ಪದ್ಮಾವತಿ ಅದಕ್ಕೆ ಒಪ್ಪೋದಿಲ್ಲ. ನಂತರ ತಾನೇ ಒಂದು ಉಪಾಯ ಮಾಡಿ ಕನ್ನಡಿಯ ಮೂಲಕ ತನ್ನ ಪ್ರತಿಬಿಂಬವನ್ನ ತೋರಿಸಲು ಒಪ್ಕೊಳ್ತಾಳೆ. ರಾಣಿ ಪದ್ಮಾವತಿಯ ಸೌಂದರ್ಯವನ್ನ ಕೇವಲ ಪ್ರತಿಬಿಂಬದಲ್ಲೇ ನೋಡಿ ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲವನ್ನ ಮರೆತು ಹೋಗ್ತಾನೆ. ಈಕೆಯನ್ನ ಪಡೆಯಲೇಬೇಕು, ದಕ್ಕಿಸಿಕೊಳ್ಳಲೇಬೇಕು ಎಂದು ನಿರ್ಧಾರ ಮಾಡ್ತಾನೆ. 1303ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ರಾಣಿ ಪದ್ಮಾವತಿಯನ್ನ ಪಡೆಯಲು ಚಿತ್ತೋರ್ ಕೋಟೆಯ ಮೇಲೆ ದಾಳಿಯನ್ನ ಮಾಡ್ತಾನೆ. ಚಿತ್ತೋರ್ ಕೋಟೆಯ ರಾಜ ರತನ್ ಸಿಂಗ್ ಮತ್ತು ಅವನ ಸೈನಿಕರು ವೀರಾವೇಶದಿಂದ ಹೋರಾಡ್ತಾರೆ. ಆದರೆ ಅಲ್ಲಾವುದ್ದೀನ್ ಖಿಲ್ಜಿಯ ದೊಡ್ಡ ಸೈನ್ಯದ ವಿರುದ್ಧ ಸೋತು ಹೋಗ್ತಾರೆ. ನಮ್ಮ ಸೈನ್ಯ ಸೋತು ಹೋಗಿದೆ ಅನ್ನೋದನ್ನ ತಿಳಿದ ರಾಣಿ ಪದ್ಮಾವತಿ ತಮ್ಮ ಗೌರವವನ್ನ ಕಾಪಾಡಿಕೊಳ್ಳಲು ಸಂಸ್ಥಾನದಲ್ಲಿದ್ದ ಎಲ್ಲ ಮಹಿಳೆಯರ ಜೊತೆ ಸೇವಕಿಯರ ಜೊತೆ ಬೆಂಕಿ ಕುಂಡಕ್ಕೆ ಹಾರಿ ಪ್ರಾಣವನ್ನ ಬಿಡ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಯು ಚಿತ್ತೋರ್ ಕೋಟೆಯನ್ನ ವಶಪಡಿಸಿಕೊಂಡ. ಆದರೆ ರಾಣಿ ಪದ್ಮಾವತಿಯನ್ನ ಪಡೆಯಲು ಸಾಧ್ಯವಾಗಲಿಲ್ಲ. ಈ ಘಟನೆಯು ಭಾರತೀಯ ಇತಿಹಾಸದಲ್ಲಿ ಒಂದು ಶೌರ್ಯ, ತ್ಯಾಗ ಮತ್ತು ಗೌರವದ ಸಂಕೇತವಾಯಿತು. ನಂತರ ಅಲ್ಲಾವುದ್ದೀನ್ ಖಿಲ್ಜಿಯು 1316ರಲ್ಲಿ ಸತ್ತು ಹೋಗ್ತಾನೆ. ಅವನ ಮರಣದ ನಂತರ ಖಿಲ್ಜಿ ರಾಜವಂಶವು ನಶಿಸುತ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.